ಡಿಸಿಎಂ ಡಿಕೆ ಶಿವಕುಮಾರನ್ನ ಕಾಂಗ್ರೆಸ್ ಹೈಕಮಾಂಡ್ ಅಸ್ಸಾಂ ಚುನಾವಣೆಗೆ ಪರಿವೀಕ್ಷಕರಾಗಿ ನೇಮಕ ಮಾಡಿದೆ. ಅವರಿಗೆ ಆ ಜವಾಬ್ದಾರಿ ಸಿಗ್ತಾ ಇದ್ದಂತೆ ಈಗ ಈ ಕಡೆ ಸಿಎಂ ಸಿದ್ದರಾಮಯ್ಯನವರ ಟೀಮ್ ಅಲರ್ಟ್ ಆಗಿದೆ. ಡಿಕೆಶಿಗೆ ಜವಾಬ್ದಾರಿಯನ್ನ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಈಗ ಕೋಲಾಹಲ ಎದ್ದಿದೆ. ಸದ್ಯದಲ್ಲೇ ದೆಹಲಿ ಯಾತ್ರೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಕೈಗೊಳ್ತಾ ಇದ್ದಾರೆ. ಇನ್ನು ದೆಹಲಿ ಭೇಟಿಗೂ ಮುನ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸುಮಾರು 40 ನಿಮಿಷಕ್ಕೂ ಹೆಚ್ಚು ಕಾಲ ಮಾಜಿ ಸಚಿವ ಕೆಎನ್ ರಾಜಣ್ಣ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ರಿಯಾಕ್ಷನ್ ಅನ್ನ ಕೇಳಿದ್ರೆ ಭೇಟಿಯಲ್ಲಿ ಯಾವುದೇ ಥರದ ವಿಶೇಷ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಅವರ ದೆಹಲಿ ಭೇಟಿ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮತ್ತೊಂದು ಕಡೆಯಲ್ಲಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರನ್ನ ಅಸ್ಸಾಂ ಚುನಾವಣೆಗೆ ಕಾಂಗ್ರೆಸ್ನ ಪರಿವೀಕ್ಷಕರಾಗಿ ಹೈಕಮಾಂಡ್ ನೇಮಕ ಮಾಡಿದೆ. ಅಂದರೆ ಅದರ ಇನ್ಚಾರ್ಜ್ ಆಗಿರ್ತಾರೆ. ಸೊ ಇವತ್ತಿನಿಂದ ಅಕಸ್ಮಾತ್ ಜವಾಬ್ದಾರಿ ಶುರುವಾಯಿತು ಅಂತಾದರೆ ಏಪ್ರಿಲ್ ಮೇ ತಿಂಗಳವರೆಗೂ ಕೂಡ ಪಂಚರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಕೂಡ ಅದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯುಸಿ ಆಗಿರ್ತಾರೆ. ಅಂದರೆ ಪರೋಕ್ಷವಾಗಿ ಸಂದೇಶ ಏನು? ಮುಂದಿನ 4ರಿಂದ 5 ತಿಂಗಳುಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬೇರೆ ಜವಾಬ್ದಾರಿ ಇದೆ. ಸೊ ಇಲ್ಲಿ ಸಿಎಂ ಕುರ್ಚಿಯ ಫೈಟ್ ಏನಿತ್ತು, ಸಂಕ್ರಾಂತಿಗೆ ಕ್ರಾಂತಿ ಆಗ್ಬಿಡುತ್ತೆ, ಜನವರಿ 9ಕ್ಕೆ ಅಂದರೆ ಇವತ್ತಿಗೆ ಆಗ್ಬಿಡುತ್ತೆ ಅಂತ ಇತ್ತು. ಆ ಡೆಡ್ಲೈನ್ ಕೂಡ ದಾಟಿದೆ. ಬಟ್ ಇದೆಲ್ಲವೂ ಕೂಡ ಡಿಸಿಎಂ ಕ್ಯಾಂಪ್ನಲ್ಲಿ ನಿರಾಸೆಯನ್ನ ಮೂಡಿಸಿದೆ. ಅವರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ, ಜಾರ್ಜ್ ಅವರಿಗೆ ಕೇರಳ ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ. ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ ಪಂದಿ ಬರಲ್ವಲ್ಲ, ಇಂಗ್ಲಿಷ್ ಹಿಂದಿ. ನಾವೇನು ಟೀಮ್ ಮಾಡ್ಕೊಂಡು ಜೊತೆನಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗಿ ಒತ್ತಾಯ ಮಾಡುವಂತ ಅಗತ್ಯತೆ ಏನಿಲ್ಲ. ಜಾರಕಿಹೊಳಿ ಅವರು ಈ ವರ್ಷ ರಾಜಕೀಯವಾಗಿ ಮುಂಬಡ್ತೀವಿ ಅಂತಾರೆ ಅಂತ ಚರ್ಚೆ ಸರ್. ಅದೇ ನಾನ್ ಸಂತೋಷ ಪಡೋನು ಅವ್ರು ಮುಂಬಡ್ತೀವಿ ಅಂತಂದ್ರೆ. ಸರ್ ನಿಮ್ ಉಸ್ತುವಾರಿನ ಕಾಣಿಸ್ತಾ ಇಲ್ವಲ್ಲ ಸರ್? ಯಾರಿ ಸುರ್ಜೇವಾಲಾ ಅವರು ಸರ್? ಅವರು ಬಹಳ ಬ್ಯುಸಿ ಇದ್ದಾರೆ. ಹರಿಯಾಣದಲ್ಲಿ ಬಹಳ ಮಹತ್ವವಾದಂತಹ ಅಲ್ಲಿ ಕಾರ್ಯಭಾರ ಇರೋದ್ರಿಂದ ಅವರು ಬರ್ಲಿಕ್ಕೆ ತಲೆ ಆಗ್ತಾ ಇಲ್ವಲ್ಲ ಸರ್ ಅವರು? ಕಾರ್ಯಭಾರ ಜಾಸ್ತಿ ಇದೆ ಅಂತ ಹೇಳಿಲ್ವೇನ್ರಿ? ಅಲ್ಲ ಅದು ಬಿಡುಗಡೆ ಹೋಗ್ಬೇಕಲ್ಲ ಸರ್, ಇಲ್ಲಿಂದ ಬಿಡುಗಡೆ ಹೇಳಿ. ಇದು ಕಾಂಗ್ರೆಸ್ ಪಕ್ಷ, ಇದು ನ್ಯಾಷನಲ್ ಪಾರ್ಟಿ, 140 ವರ್ಷದ ಇತಿಹಾಸ ಇರುವಂತದ್ದು. ಎಲ್ಲೆಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಹೆಚ್ಚು ಕಾರ್ಯ ಇರುತ್ತೆ ಅಂತ ಕಡೆ ಗಮನ ಹರಿಸ್ತಕ್ಕಂಥ ಸತೀಶ್ ಅವರು ಹಿರಿಯ ಸಚಿವರು ಇದ್ದಾರೆ. ನಮ್ಮ ಸಮಾಜದ ಮುಖಂಡು, ಪ್ರಶ್ನಾತೀತವಾದಂತಹ ಮುಖಂಡು ನಮ್ಮ ಸಮಾಜಕ್ಕೆ. ಸೊ ಹೀಗಾಗಿ ಅವರು ಬೇರೆ ಬೇರೆ ಎಲ್ಲ ಇರ್ತವೆ. ಅವರು ಕಾರ್ಯಚಟುವಟಿಕೆ ಅವರು ಈಗ ನಮ್ಗೆ ಹೇಳ್ತಾ ಇದ್ರು, ಸೌತ್ ಆಫ್ರಿಕಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀನಿ, ಒಂದು ಸ್ಪೋರ್ಟ್ಸ್ ಸ್ಕೂಲ್ ಮಾಡ್ತೀನಿ ಅಲ್ಲಿ ಅಂತ ಹೇಳ್ತಾ ಇದ್ರು. ಹಂಗೆ ಅವ್ರಿಗೆ ಬೇರೆ ಬೇರೆ ಇರ್ತವೆ. ನಾನು ಒಂದ್ಸರಿ ದುಬೈಯಿಂದ ಯಾವುದೋ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ದುಬೈಯಿಂದ ಫ್ಲೈಟ್ ಚೇಂಜ್ಗೆ ಇದ್ದೆ. ಅಲ್ಲಿಗೆ ಇವರ ಡಾಟರ್, ಇವ್ರ ಮಗ ಅಲ್ಲಿ ಸಿಕ್ಕರು ನನಗೆ. ನಾವು ಅಲ್ಲಿಂದ ದುಬೈಯಿಂದ ಒಂದೇ ಫ್ಲೈಟ್ ಅಲ್ಲಿ ಬಂದು ನಾನು ಏನಕ್ಕೆ ಎಲ್ಲೋಗಿದ್ವಿ ಅಂತ ಕೇಳಿದೆ. ಅವ್ರನ್ನೆಲ್ಲ ಎಲ್ಲ ಚೈನಾಕ್ ಹೋಗಿದ್ರು 3 ಜನನು. ಅವ್ರದ್ದು ಯಾರಿಗೂ ವ್ಯವಹಾರ ಗುಟ್ಟು ಯಾರಿಗೂ ಹೇಳಲ್ಲ ಅವರು. ನೀವು ಸುಮ್ಮನೆ ಯಾಕೆ ಹೇಳಲ್ಲ? ರಾಜಕೀಯ ಗುಟ್ಟನ್ನು ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ, ಎಲ್ಲ ಹೇಳಲ್ಲ. ದೆಹಲಿ ಬೇರೆ ಬೇರೆ ವಿಚಾರ ಅಂದ್ರಿ? ದೆಹಲಿ ಬೇರೆ ಬೇರೆ ವಿಚಾರ, ರಾಜಕಾರಣನೂ ಇರುತ್ತೆ, ಸ್ವಂತ ವ್ಯವಹಾರನೂ ಇರ್ತದೆ. ಅದಕ್ಕೆಲ್ಲ ಏನು ಇದು ವ್ಯತ್ಯಾಸ ಏನಿರೋದಿಲ್ಲ. ರಾಜಣ್ಣ ಅವರು ಬರ್ತಾನೆ ಹೋಗ್ತಾ ಇರ್ತಾರೆ, ಬೇರೆಯವರು ಬರ್ತಾರೆ, ಅದ್ರಿಗೇನು ಮಾತು ಇಲ್ಲ. ಬೇರೆಯವರು ಶಾಸಕರು ಬೆಳಗ್ಗೆಯಿಂದ ಬಂದೇ ಬರ್ತಾರೆ ಹೋಗ್ತಾರೆ, ಸ್ವಂತ ಏನು ವಿಶೇಷ ಏನಿಲ್ಲ ಅಂದ್ರೆ ಅಷ್ಟೇ. ಬೇರೆ ಶಾಸಕರು ಭೇಟಿ ಮಾಡೋದು ರಾಜಣ್ಣ ಅವ್ರ ಭೇಟಿ ಬಹಳ ಡಿಫರೆನ್ಸ್ ಇದೆ. ಅದು ಒಂದು ಹೊಟ್ಟೆ, ಅದು ಒಂದು ಹೊಟ್ಟೆ. ರಾಜಣ್ಣ ನಂದು ಒಂದು ಹೊಟ್ಟೆ, ಅವ್ರದ್ದು ಒಂದು ಹೊಟ್ಟೆ, ಎಲ್ಲರೂ ಒಂದೇ ಹೊಟ್ಟೆ. ಸರ್ ದಿಲ್ಲಿಗೆ ಹೋಗ್ತಾ ಇದ್ದೀರಾ? ಯಾರಾದ್ರೂ ಎಐಸಿಸಿ ನಾಯಕರು ಭೇಟಿಗೆ ಏನಾದ್ರು ಅಪಾಯಿಂಟ್ಮೆಂಟ್ ಕೇಳಿದ್ರೆ? ನಮ್ ಖಾಸಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಯಾವುದೇ ರಾಜಕೀಯ ಇಲ್ಲ. ಎಂಎಲ್ಎಗಳು ಏನಾದ್ರು ಜೊತೆ ಇಲ್ಲ, ಯಾವುದೇ MLA ಇಲ್ಲ. ನಮ್ದು ಹೊಸ ಕಟ್ಟಡ ಮಾಡ್ತಾ ಇದ್ವಿ ಡೆಲ್ಲಿಯಲ್ಲಿ, ಸಾತ್ರ ನೋಡ್ಲಿಕ್ಕೆ ಅಂತ ಪ್ಲಾನ್ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಹರೀಶ್. ಈಗ ಡಿಸಿಎಂ ಡಿಕೆ ಶಿವಕುಮಾರ್ನ ಮುಂದಿನ 4ರಿಂದ 5 ತಿಂಗಳುಗಳ ಕಾಲ ಹೈಕಮಾಂಡ್ ಬ್ಯುಸಿಯಾಗಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಅವರು ಬ್ಯುಸಿಯಾಗಿರುವಂತಹ ಸಂದರ್ಭದಲ್ಲಿ ದೆಹಲಿ ಭೇಟಿಗೂ ಮುನ್ನ ಈ ಕಡೆ ಸಿಎಂ ಕ್ಯಾಂಪ್ ರೆಡಿ ಆಗ್ತಾ ಇದೆ. ಸೊ ಯಾವೆಲ್ಲ ತಂತ್ರಗಾರಿಕೆಯನ್ನ ಸಿಎಂ ಕ್ಯಾಂಪ್ ಈಗ ಸದ್ಯಕ್ಕೆ ಮಾಡ್ಕೊಳ್ತಾ ಇದೆ ಅಂತ, ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೆಪಿಸಿಸಿ ಪಟ್ಟಕ್ಕೆ ಸಂಬಂಧಪಟ್ಟಂತೆ?
ಸವಾಲು ಬಹಳ ಮುಖ್ಯವಾಗಿರುವಂತದ್ದು ಇದೀಗ ಕೂಡ ಅಸ್ಸಾಂ ಚುನಾವಣೆ ಹಿನ್ನೆಲೆಯಲ್ಲಿ ವೀಕ್ಷಕರನ್ನಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ನೇಮಿಸಿರುವ ಬೆನ್ನಲ್ಲೇ ಕೂಡ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಆಕ್ಟಿವ್ ಆಗಿದೆ. ಸೊ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಭೇಟಿ ಕೊಟ್ಟಿದ್ರು. ಸುಮಾರು 40 ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ದೆಹಲಿ ಭೇಟಿ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಒಂದು ರೀತಿಯಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಉಸ್ತುವಾರಿ ವೀಕ್ಷಕರನ್ನಾಗಿ ಮಾಡಿರುವಂತಹ ಕಾರಣಕ್ಕಾಗಿ ಒಂದಷ್ಟು ತಂತ್ರಗಾರಿಕೆಗಳನ್ನ ಕೂಡ ಈಗ ರೂಪಿಸಿರುವಂತದ್ದು. ಸಹಜವಾಗಿ ಕೂಡ ಇನ್ನು 4-5 ತಿಂಗಳು ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶವನ್ನ ಪರೋಕ್ಷವಾಗಿ ಹೈಕಮಾಂಡ್ ಈಗಾಗಲೇ ರವಾನೆ ಮಾಡಿದೆ. ಸೊ ಅದರ ಮುಂದುವರೆದ ಭಾಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಒಂದ್ ರೀತಿಯಲ್ಲಿ ಕೂಡ ಸಾಫ್ಟ್ ಆದಂತೆ ಕಾಣಿಸ್ತಾ ಇದೆ. ನಿನ್ನೆಷ್ಟು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ನನಗಿರುವಂತಹ ಆಯ್ಕೆ ಕಡಿಮೆ ಅನ್ನುವಂತ ರೀತಿಯಲ್ಲಿ ಕೂಡ ಒಂದು ಅಸಹಾಯಕದ ಮಾತುಕತೆ ಕೂಡ ಹೇಳಿದ್ರು. ಹಾಗಾಗಿ ಸದ್ಯದ ಮಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ಸಾಂ ವೀಕ್ಷಕರಾಗಿರುವಂತಹ ಕಾರಣಕ್ಕಾಗಿ ಒಂದು ಸಿಎಂ ಗಾದಿಗೆ ಸಂಬಂಧಪಟ್ಟಂಗೆ ಹೆಚ್ಚಿಗೆ ಅವರು ತಂತ್ರಗಾರಿಕೆ ರೂಪಿಸೋದು ಕಷ್ಟ ಸಾಧ್ಯ ಆಗ್ತಿದೆ. ಸೊ ಇನ್ನೇನು ಬಜೆಟ್ ಮಂಡನೆ ನಾನೇ ಮಾಡ್ತೇನೆ ಮತ್ತೆ ಸಂಪುಟ ಪುನಾರಚನೆ ಮಾಡ್ತೇನೆ ಅನ್ನುವಂತ ಬಲವಾದ ವಿಶ್ವಾಸದಲ್ಲಿ ಇದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ದೊಡ್ಡ ಮಟ್ಟದ ಹಿನ್ನಡೆ ಅಂತಾನೆ ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿಯನ್ನು ಅಲಂಕರಿಸ್ತಾರೆ ಅನ್ನುವಂತ ಬಲವಾದ ವಿಶ್ವಾಸದಲ್ಲಿ ಕೂಡ ಡಿಕೆ ಆಪ್ತ ಬಳಗ ಕೂಡ ಇತ್ತು. ಆದ್ರೆ ಈಗ ಬದಲಾದ ಸನ್ನಿವೇಶದಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ನಿರುತ್ಸಾಹ ಕೂಡ ಕಾಣಿಸ್ತಾ ಇದೆ. ಯಾರು ಕೂಡ ಡೆಡ್ ಲೈನ್ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ತಮ್ಮ ನಾಯಕ ಸಿಎಂ ಆಗೇ ಆಗ್ತಾರೆ ಅನ್ನುವಂತ ಮಾತುಗಳಾಗಿರ್ಬೋದು ಯಾವುದು ಕೂಡ ವಿಶ್ವಾಸದ ಮಾತುಗಳು ಈಗ ಬರ್ತಾ ಇಲ್ಲ. ಆದ್ರೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ತುಂಬಾ ಕಾನ್ಫಿಡೆನ್ಸ್ ಕೂಡ ಈಗ ಮೂಡಿದೆ. ಸೊ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯ ಬಣದಲ್ಲಿ ಕೂಡ ಉತ್ಸಾಹ ಉರುಪು ಹೆಚ್ಚಾಗಿರುವಂತದ್ದು. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.